ಯಾರಾದ್ರೂ ಹುಚ್ಚರು ಕೂಡ ಈ ತರ ಬೀಳ್ತಾರೆ, ದುಪ್ಪ ಅಂತ ಬೀಳ್ತಾ ಇರ್ತಾರೆ. ಸಿನಿಮಾನಲ್ಲಿ ಮಾಡ್ಬೇಕಾದ್ರೆ ಅಲ್ಲೊಂದು ಏನೋ ಕ್ವಶನ್ಸ್ ಎಲ್ಲ ಇಟ್ಕೊಂಡ್ಬಿಡ್ತಾರೆ ಹುಷಾರಾಗಿ ಹೇಳೋಣ. ನೀವು ನನ್ಗೆ ಒಂದೊಂದ್ಸತಿ ಇವಾಗ ಗೊತ್ತಾಯ್ತು, ನಾನು ಯಾಕಂದ್ರೆ ಬಿದ್ದಿದ್ದೀನಿ, ಬೀಳೋದು ಏನು ಗೊತ್ತಾಗಲ್ಲ. ಚೆನ್ನಾಗಿ ಅಕಸ್ಮಾತ್ ಇದಾದ್ರೆ ಏನಾದ್ರು ತಡ್ಕೊಂಡು ಬಿದ್ದೋಗ್ ನೋಡಿ, ಆವಾಗ ನೋಡಿ ಗಾಯ ಮಾತ್ರ ಅಲ್ಲ, ಹಂಗೆ ಹಿಡ್ಕೊಂಡ್ಬಿಡುತ್ತೆ. ನೋಡಿದ್ದೀರಾ? ಅಲ್ಲೆಲ್ಲೂಯ್ಯ. ಸೊ ನೀವು ಆತ್ಮದಲ್ಲಿ ಬರೀತಾ ಆಗುವಾಗ, ಪ್ರತಿ ಸಾರಿ ನೀವು ಆತ್ಮದಲ್ಲಿ ಬರೀತಾ ಆಗುವಾಗ ನಿಮ್ಮ ಒಳಗಡೆ ದೇವರು ಬದಲಾವಣೆ ನಿಮ್ಮ ಒಳಗಡೆ ದೊಡ್ಡ ಚೇಂಜಸ್ ಮಾಡ್ತಾರೆ. ನಿಮ್ಗೆ ಅರ್ಥ ಆಗಲ್ಲ ಆ ಚೇಂಜಸ್. ನೀವು ಎಲ್ಲೋ ಒಂದು ಬಂಧನದಲ್ಲಿ ಇರ್ತೀರ, ನಿಮ್ಮ ಒಳಗಡೆ ನಿಮ್ಗೆ ಗೊತ್ತಿಲ್ದಿರೋ ಸಹಿತ ನಿಮ್ಮನ್ನ ಬಂಧಿಸಿಟ್ಟಿರ್ತಾರೆ. ಬಟ್ ಯಾವಾಗ ನೀವು ಆತ್ಮದಲ್ಲಿ ಸ್ಪರ್ಶ ಆಗ್ತಿರೋ, ಬರಿತಾ ಆಗ್ತಿರೋ, ನಿಮ್ಗೆ ಗೊತ್ತಿಲ್ದಿರೋ ಆ ಬಂಧನದಿಂದ ರಿಲೀಸ್ ಆಗಿರ್ತೀರ. ಅದಕ್ಕೆ ನಿಮ್ಗೆ ಹೇಳ್ತೀರ ಏನೋ ಒಂಥರ